ಹೌ ಈಸಿ ಅಥವಾ ಟಫ್ ವಾಸ್ ಇಟ್ ಟು ಶಿಫ್ಟ್ ಗೇರ್ಸ್? ಬಿಕಾಸ್ ದೇ ಸೇ ಇವತ್ತೆಲ್ಲ ಕೇಳಕ್ಕೆ ಚೆನ್ನಾಗಿದೆ, ಕಂಫರ್ಟ್ ಝೋನ್ ಇಸ್ ದಿ ಎನಿಮಿ. ಅಥವಾ ಕೆಲವು ಸತಿ ಅದೊಂದು ಬಂದ್ಬಿಡತ್ತೆ ಗೊತ್ತಾ, ಅಲ್ಲಿ ಮುಂದೆ ಇರುತ್ತೆ, ಅಲ್ಲಿವರೆಗೂ ಅದನ್ನು ದಾರೆ ಏರ್ಕೊಂಡು ಓದಿ ಎಷ್ಟೆಲ್ಲ ಮಾಡಿ ಸಡನ್ಲಿ ನಾವು ಇಷ್ಟೂ ನೀವು ಇಲ್ಲ, ನನಗೆ ಕಾನ್ಫಿಡೆನ್ಸ್ ಸೈಡಿಗೆ ಹಾಕಿ. ಯಾಕಿತ್ತು ಅಂದರೆ, ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಹೇಳಿದ ಪ್ರಕಾರ ಓದು, ವರ್ಕೌಟ್ ಬಿಟ್ಟು ಬೇರೆ ಏನು ಮಾಡಿಲ್ಲ ಇಂಜಿನಿಯರಿಂಗಲ್ಲಿ. ಸೊ ವರ್ಕೌಟ್ ಮಾಡ್ತಿರೋ ಅಲ್ಲೇ ನಾನು ತುಂಬ ಜನರಿಗೆ ಫ್ಯಾಟ್ ಲಾಸ್ ಮಾಡಲಿಕ್ಕೆ ನಾನು ಹಾಸ್ಟೆಲಲ್ಲಿ ನಾನು ಆ ಸ್ಟೂಡೆಂಟು ಯಾರು ಏನಾದರೂ ಫಿಟ್ನೆಸ್ ಬಗ್ಗೆ ಡೌಟ್ ಇದ್ದರೆ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಕೇಳೋರು, ಜೂನಿಯರ್ಸು ನಮ್ಮ ಬ್ಯಾಚ್ ಅವರು. ಒಂದು ಸ್ಟೋರಿ ಹೇಳ್ತೀನಿ. ನನ್ನ ಹಾಸ್ಟೆಲು ಬಂಕರ್ ಬೆಡ್ ರೂಮ್, ಒಂದು ರೂಮಲ್ಲಿ 4 ಜನ. ಒಬ್ಬನು ಮಹಾರಾಷ್ಟ್ರದವನು ಮಾರ್ಷಲ್ ಅಂತ, ಇನ್ನೊಬ್ಬ ಅಂಡಮಾನವನು, ಇನ್ನೊಬ್ಬ ಬಿಹಾರವನು, ಹೌದು ಬಿಹಾರವನು. ನಾವು 3-4 ಜನ ಇದ್ವಿ. ನಾನು ಫಸ್ಟು ಫ್ಯಾಟ್ ಲಾಸ್ ಟ್ರಾನ್ಸ್ಫಾರ್ಮ್ ಆದೆ, ಫಿಟ್ ಆದೆ, 6 ಪ್ಯಾಕ್ ಮಾಡಿದೆ. ಅವರೆಲ್ಲ ಇನ್ಸ್ಪೈರು, ಹೇಗೆ ಮಾಡೋದು. ಸೊ ಒನ್ ಬೈ ಒನ್ ನಾನು 4 ಜನರನ್ನು ಸಹ ಫಿಟ್ ಆಗೋಕ್ಕೆ ಹೆಲ್ಪ್ ಮಾಡಿದೆ. ದಟ್ ಈಸ್ ವೇರ್ ನಾಲೆಜ್ ಬಂತು. ಹೌ ಡು ಐ ಹೆಲ್ಪ್ ಪೀಪಲ್ ಟ್ರಾನ್ಸ್ಫಾರ್ಮ್? ದಟ್ ಈಸ್ ವೇರ್ ಐ ಲವ್ಡ್ ಡೂಯಿಂಗ್ ದಟ್. ಬಟ್ ದೆನ್ ನಾನು ಚೆನ್ನಾಗಿ ಓದ್ತಿರೋ ಕಾರಣಕ್ಕೆ ನನಗೆ ಐ ಹ್ಯಾಡ್ ಟು ಗೋ ದೇರ್. ಭಯನೂ ಇರತ್ತಲ್ಲ, ಫಿಟ್ನೆಸ್ಸಲ್ಲಿ ಕರಿಯರ್ ಮಾಡ್ಬೋದಾ ಇಲ್ವಾ, ಪೀಪಲ್ ಆ ಹೆದರಿಕೆ ನನಗೆ ಸಹ ಇತ್ತು ಸ್ಟಾರ್ಟಿಂಗಲ್ಲಿ. ಸೊ ಐ ಚೋಸ್ ಸ್ಟಡೀಸ್, ಐ ಮೀನ್ ನನ್ನ ಮೇನ್ ಸ್ಟ್ರೀಮ್ ಕರಿಯರ್. ಬಟ್ ದೆನ್ ಅಲ್ಲಿ ಹೋದಾದ್ಮೇಲೆ ಗೊತ್ತಾಯ್ತಿಲ್ಲ, ನನ್ನ ಹತ್ರ ಈ ಸ್ಕಿಲ್ ಇದೆ. ನೋಡಿ, ನಾನು ಏನು ಯೋಚನೆ ಮಾಡಿದೆ ಗೊತ್ತಾ, ಅಲ್ಲಿ ಬಿಡುವ ಮುಂಚೆ ಆಯಿಲ್ ಫೀಲ್ಡಲ್ಲಿ ಎಷ್ಟು ಜನ ಇದ್ದಾರೆ, ನನ್ನ ಕ್ರೂ, ನನ್ನ ಟೀಮ್. ನಾವೊಂದು ಬೇಸಲ್ಲಿ ಒಂದು 150-200 ಜನ ಇರ್ತಿದ್ವಿ. ನಾನು ಒಂದಿನ ಬರುವ ಮುಂಚೆ ಯೋಚನೆ ಮಾಡಿದೆ, ಈ 150-200 ಜನರಲ್ಲಿ ಯಾರಿಗೆ ಬೇರೆಯವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋ ಸ್ಕಿಲ್ ಇದೆ? ನಿಮಗೆ ನಾನು ಸೂಪರ್ವೈಸರ್ ಒಂದ್ಸತಿ ನಾನು ಅಲ್ಲಿ ಸಹ ಟೈಮ್ ಹೋಗಿ ವರ್ಕೌಟ್ ಮಾಡೋನು, ಆಯಿತಾ, ಸ್ವಲ್ಪ ಅರ್ಧ ಗಂಟೆ ಸಿಕ್ಕಿದ್ರೆ ವರ್ಕೌಟ್. ಸೂಪರ್ವೈಸರ್ ಬಂದು, ಯಾಕೆ ಇದೆಲ್ಲ ಬೇಕು, ಇನ್ನೂ ಮದುವೆ ಆಗಿ ಮಕ್ಕಳಾಗತ್ತೆ, ವರ್ಕೌಟ್ ಎಲ್ಲ ಬೇಕಾ ಅಂತೇಳಿ. ಇಲ್ಲ, ಎಷ್ಟು ಸ್ಟ್ರಾಂಗ್ ಇದೆಯಾ ನೀನು? ಅವರು ಒಂದು 100-110 kg, ಅವ್ರನ್ನ ಇಲ್ಲಿ ಕೂರಿಸಿ ಸ್ಕ್ವಾಟ್ ಮಾಡಿದ್ದೆ. ಈ ವಾಸ್ ಲೈಕ್, ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ನೋಡೋಣ, ವರ್ಕೌಟ್ ಎಲ್ಲ ಮಾಡ್ತೀಯಲ್ಲ, ಪ್ರೋಟೀನ್ ತಿಂತೀಯಲ್ಲ, ಚಿಕನ್ ತಿಂತೀಯಲ್ಲ, ಅವ್ರ ಫಿಶ್. ನಾನು ಡಯಟ್ ಅಲ್ಲಿ ಸಹ ನಂಗೆ ಇಷ್ಟು ಪ್ರೋಟೀನ್ ಬೇಕು, ಇಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಡಯಟ್ ಮೆಸ್ ಫುಡಲ್ಲಿ ಸಹ ಕ್ಯಾಲ್ಕುಲೇಟ್ ಮಾಡಿ ತಿನ್ನೋನು, ಯಾಕಂದರೆ ನಾಲೆಜ್ ಇತ್ತಲ್ಲ. ಸೊ ಅವ್ರು ಕೇಳಿ ಇದೆಲ್ಲ ಯಾಕೆ ಬೇಕು ಅಂತ. ಸೊ ಅವ್ರ ಹತ್ರ ಅವ್ರು ಹೇಳಿದ್ರು, ನೋಡೋ ನೀನು ನನ್ನನ್ನು ಎತ್ತಕ್ಕಾಗತ್ತೆ. ಸೊ ಐ ಮೇಡ್ ಹಿಮ್ ಸಿಟ್ ಹಿಯರ್, ಸ್ಕ್ವಾಟ್ ಮಾಡಿದ್ದೆ ಎಲ್ಲರೂ. ಸೊ ಆಗ ನಾನು ವಾಟ್ ಐ ಟೋಲ್ಡ್ ಮೈ ಸೆಲ್ಫ್ ಇಸ್, ಸೊ ಇಲ್ಲಿ ಇಷ್ಟು ಜನಕ್ಕೆ ಇರೋದಿರೋ ಸ್ಕಿಲ್ ನನಗೆ ಇದೆ, ಮತ್ತು ನಾನು ಇವ್ರ ನಡುವಲ್ಲಿ ಯಾಕಿರಬೇಕು? ಇವರೆಲ್ಲ ಅವ್ರ ಸ್ಕಿಲ್ಲಲ್ಲಿ ಸ್ಟ್ರಾಂಗ್ ಇದ್ದಾರೆ, ನನ್ನ ಸ್ಕಿಲ್ ಏನು? ಐ ಹ್ಯಾವ್ ದಟ್ ಒನ್ ಥಿಂಗ್ ನಾಟ್ 150-200 ಪೀಪಲ್ ಹಿಯರ್ ಹ್ಯಾವ್. ಸೊ ದ್ಯಾಟ್ ಮೇಡ್ ಮೀ ಕಾನ್ಫಿಡೆಂಟ್, ಆ್ಯಂಡ್ ಐ ಹ್ಯಾಡ್ ಆಲ್ಸೋ ಟ್ರಾನ್ಸ್ಫಾರ್ಮ್ ಪೀಪಲ್ ಮುಂಚೆನೆ, ಸೊ ಎಕ್ಸ್ಪೀರಿಯನ್ಸು ಇತ್ತು. ದ್ಯಾಟ್ ಮೇಡ್ ಮೀ ಕಾನ್ಫಿಡೆಂಟ್, ಇಲ್ಲ ಮಾಡ್ಬೋದು, ಮಾಡಲೇಬೇಕು, ಬಾ ಹೋಗೋಣ ಅಂತ. ಮತ್ತು ತಂದೆನೂ ತೀರ್ಕೊಂಡಿದ್ರು ಇದ್ರು ಕ್ವಿಟ್ ಮಾಡೋ ಮುಂಚೆ. ದೆನ್ ಐ ಹ್ಯಾಡ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ನನಗೆ ನನ್ನ ತಂದೆ ಬಿಸ್ನೆಸ್ ABCD ಅಂತ ಗೊತ್ತಿರಲಿಲ್ಲ. ಸೊ ಐದರ್ ಜಾಬ್ ಕಂಟಿನ್ಯೂ ಮಾಡಬೇಕಿತ್ತು, ಆರ್ ನಾನು ಐ ಹ್ಯಾಡ್ ಟು ಬಿಲ್ಡ್ ಸಮಥಿಂಗ್ ಫಾರ್ ಮೈ ಸೆಲ್ಫ್. ಸೊ ಐ ಟುಕ್ ಅ ಕಾಲ್. ಹೇಳ್ತಾರೆ 100 ಜನ ಒಂದು ದಾರಿಲಿ ಹೋಗೋದು ಸೇಫ್, ಯಾರೂ ಹೋಗದೇ ಇರೋ ದಾರಿನಲ್ಲಿ ಹೋಗೋಕ್ಕೆ ಒಂದು ಇಲ್ಲ ಬಂಡಧೈರ್ಯ ಬೇಕು, ಇಲ್ಲ ಕ್ಲಾರಿಟಿ ಬೇಕು, ಇಲ್ಲ ಬಿಲೀಫ್ ಬೇಕು, ನಾನು ಮಾಡ್ತೀನಿ ಅಂತ. ಸೊ ನಿಮ್ಮ ಕೇಸಲ್ಲಿ ಅಫ್ಕೋರ್ಸ್ ಬಟ್ ನೀವು ಯೋಚನೆ ಮಾಡೋದೇ ಬೇರೆ ಥರ ಫಸ್ಟಿಂದಲೂ. ಇಲ್ಲಿ ಯಾರ ಹತ್ರನೂ ಇಲ್ಲದಿರೋದು ನನ್ನ ಹತ್ರ ಇದೆ, ಅಥವಾ ಅವತ್ತೂ ಇದನ್ನು ಮಾಡಿದ್ರೆ ರೆಕಗ್ನಿಷನ್ ಸಿಗುತ್ತೆ ಅಂದಮೇಲೆ ನಾನು ಅದನ್ನೇ ಜಾಸ್ತಿ ಮಾಡಬೇಕು. ಸಿಂಪಲಾಗಿ ಹೇಳ್ತೀನಿ, ನಾನಿಲ್ಲಿ ಬಂದು ಕೂತಿದ್ದೀನಿ, ಕರೆಕ್ಟಾ? ನಿಮ್ಮನ್ನು ಜನ ಏನಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಈಗ? ಹೇಳಿ ರ್ಯಾಪಿಡ್ ರಶ್ಮಿ ಪಾಡ್ಕಾಸ್ಟ್ ಮಾಡ್ತಾರೆ, ಓಕೆ, ಲೆಟ್ಸ್ ಕನ್ಸಿಡರ್. ಯಾಕೆ? ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ, ಯು ಆರ್ ಒನ್ ಆಫ್ ದೆಮ್ ಹೂ ಕೇಮ್ ಇನ್ ಟು ದಿಸ್ ಪಾಡ್ಕಾಸ್ಟಿಂಗ್ ಆ್ಯಂಡ್ ನೀವು ಮಾಡ್ತಾ ಇರೋದು, ಕರೆಕ್ಟ್ ತಾನೇ? ಯಾರು ಸಹ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೋದಿತ್ತು, ಮಾಡಲಿಕ್ಕೆ ಏನಿದೆ, ಯಾರು ಸಹ ಸ್ಟಾರ್ಟ್ ಮಾಡ್ಬೋದು. ನೀವು ಅದನ್ನು ತಗೊಂಡು ಕನ್ಸಿಸ್ಟೆಂಟಾಗಿ ಆ್ಯಕ್ಷನ್ ತಗೊಂಡು 2 ವರ್ಷ 3 ವರ್ಷ ಮಾಡ್ತಾ ಬಂದಿದ್ದೀರಾ. ಯಾರು ಇಷ್ಟು ಜನ ಮಾಡದೇ ಇರೋದನ್ನು ಮಾಡಿದ್ದೀರಾ, ಕರೆಕ್ಟಾ? ಸೇಮ್ ಎಲ್ಲ ನನ್ನ ಬಿಲೀಫ್ ಅದೇ. ನೀವು ಸಕ್ಸಸ್ಫುಲ್ ಆಗಬೇಕಂದ್ರೆ ಯಾರು ಕಷ್ಟ ಅಂತೇಳಿ ಮಾಡದೇ ಇರ್ತಾರಲ್ಲ, ಅದನ್ನೇ ನೀವು ಮಾಡಬೇಕು. ನಿಮ್ಮ ಕೆಲಸದಲ್ಲಿ ಕಷ್ಟ ಫೀಲ್ ಆಗಬೇಕು, ಆಗಲೇ ನಿಮ್ಗೆ ಮುಂದುವರಿಯೋಕ್ಕಾಗೋದು. ಈಸಿ ಇದ್ದರೆ ಎಲ್ಲರೂ ಮಾಡ್ತಾರೆ. ಒಂದು ಮಾತು ಓದ್ದೆ, ಮೋಟಿವೇಶನ್ ಅನ್ನೋದು ಗೆಸ್ಟ್ ಇದ್ದಂಗೆ, ಆದರೆ ನೀವು ಪ್ರತಿದಿನ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಹಾಕ್ತಿರಲ್ಲ, ಅದು ನೀವು ಕೊಡೋ ರೆಂಟ್ ಇದ್ದಂಗೆ. ಪ್ರತಿದಿನ ಕಟ್ಟೋದು ಅದು ಯಾವತ್ತೂ ಒಂದ್ಸರಿ ಜೋಶಕ್ಕೆ ಬರೋದು ಆ ಥರ. ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ನಂದು ಪಾಲಿಸಿನೂ ಅದೇ. ನನ್ನ ಟೀಮಿಗೂ ಮೀಟಿಂಗ್ ಮಾಡಿ ನಾನು ಎಲ್ಲೂ ಹೋದರು, ಕಾಲೇಜ್ ಇವೆಂಟ್ಸ್ ಹೋದರು, ಎಲ್ಲೋ ನಾನು ಏನು ಹೇಳೋದು ಗೊತ್ತಾ, ಈ ಸಿಂಪಲ್ ರಶ್ಮಿ ಅವರೇ, ನೀವು ಬೇಜಾರಿರಿ, ನಿಮ್ಮದು ಬ್ರೇಕಪ್ ಆಗಲಿ, ಖುಷಿಯಾಗಿ ದುಡ್ಡು ಮಾಡದೇ ಇರಲಿ, ನೋವಿರಲಿ ನೋವಿಲ್ಲದೆ ಇರಲಿ, ದಿನ ಮಾಡುವ ಏನೋ ಒಂದು ಕೆಲಸ ಇರುತ್ತೆ ನಿಮ್ಮದು.
ಆ ಕೆಲಸನ ನೀವು ತಪ್ಪದೆ ಮಾಡಿದರೆ ನೀವು ಅಲ್ಲಿ ರೀಚ್ ಆಗ್ತೀರಾ. ಇದು ಎಲ್ಲಿಗೆ ಬೇಕಾದ್ರೆ ಅಪ್ಲೈ ಆಗುತ್ತೆ ಲೈಫಲ್ಲಿ, ಎವ್ರಿವೇರ್ ಫಿಟ್ನೆಸ್ಸಿಂದ ಹಿಡಿದು ಎವ್ರಿವೇರ್ mental ಬಿಸ್ನೆಸ್. ಸೊ ಯು ಹ್ಯಾವ್ ಸೆಟ್ ಟಾಸ್ಕ್ ಅಲ್ಲಿ ನಿಮಗೆ ಸಹ ಈಗ ನಿಮ್ಮ ಪಾಡ್ಕಾಸ್ಟ್ ನಿಮ್ಮದು ಸೆಟ್ ಟಾಸ್ಕ್ ಎವ್ರಿ ಡೇ ನಿಮಗೆ ಗೊತ್ತು, ಇದು ಮಾಡಲೇಬೇಕು, ನಾನು ಮಾಡಲೇಬೇಕು ಆಯಿತಾ, ಏನೇ ಆದರೂ ನೀವು ಅದನ್ನು ಮಾಡಬೇಕು, ಆಗ ಪಾಸ್ ನಾನು ಇಲ್ಲಿ ತನಕ ಬಂದಿರೋದಕ್ಕೆ ಕಾರಣ ದ್ಯಾಟ್ ಈಸ್ ದ ರೀಸನ್. ವಿ ಹ್ಯಾವ್ ಅ ಟೀಮ್ ಆಫ್ 75 ಪೀಪಲ್ ಟುಡೇ ಆ್ಯಂಡ್ ಐ ಟೆಲ್ ಈಚ್ ಒನ್ ಆಫ್ ದೆಮ್, ಇಲ್ಲಿ ತನಕ ನಾವು ಮುಟ್ಲಿಕ್ಕೆ ಕಾರಣ ನನ್ನ ಸಿಚುವೇಶನ್ ಏನೇ ಇರಲಿ ಎವ್ರಿ ಡೇ ಮಾಡೋ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅಕಸ್ಮಾತ್ ಮಿಸ್ ಆದರೆ ನೆಕ್ಸ್ಟ್ ದಿನ ನಿನ್ನೆದು ಸಹ ಇವತ್ತು ದಿವಸ ಸೇರಿ ಮಾಡಬೇಕು. ವಾವ್, ವೆರಿ ನೈಸ್. ಈಗ ನಿಮ್ಮದು ಎಕ್ಸಾಂಪಲ್ ಕೊಡಿ, ನಿಮ್ಮದು ಪಾಡ್ಕಾಸ್ಟ್ ಮಾಡಬೇಕಿತ್ತು, ಮಿಸ್ ಆಯಿತು, ಆಗ ನಿಮ್ದು ಏನಿರುತ್ತೆ, ನಂದು ಈ ಮಂತು 15, 20, 30 ಪಾಡ್ಕಾಸ್ಟ್ ಶೂಟ್ ಮಾಡಬೇಕಂದ್ರೆ ಇವತ್ತು ಮಿಸ್ ಆಯಿತು, ನಾಳೆ 3 ಮಾಡಿ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಅದಕ್ಕೆಲ್ಲ ನೀವು ಇಲ್ಲಿ ಬಂದಿರೋದು ಕರೆಕ್ಟ್ ತಾನೇ? ಟ್ರೂ ದ್ಯಾಟ್. ಸೊ ದಿಸ್ ಇಸ್ ದ ಸೀಕ್ರೆಟ್, ಓಪನ್ ಸೀಕ್ರೆಟ್ ಅಂತೀರಾ, ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ಅದು ದರ್ ಆರ್ ನೋ ಶಾರ್ಟ್ ಕಟ್ಸ್.